ವೆಲ್ಕಮ್ ಆಲ್ ಒನ್ ಚಾನಲಿಂದ ನಾನು ನಿಮಗೋಸ್ಕರ ಇವತ್ತು ಮತ್ತೆ ಒಂದು ಬಿಗ್ಗೆಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋನ ತಂದಿದ್ದೀನಿ. ಸೊ ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಇಷ್ಟು ದೊಡ್ಡ ಇರೋ ಬಾಕ್ಸ್ನ ತಂದಿದ್ದೀನಿ. ಮತ್ತು ನಾನು ಇದು ಒಂದು ಸ್ವಲ್ಪ ಅನ್ಶೇಪ್ಡ್ ಪ್ಯಾಕೇಜಿಂದ ಬಾಕ್ಸ್ ತಂದಿದ್ದೀನಿ. ಸೊ ಇವಿಷ್ಟು ಬಾಕ್ಸಲ್ಲಿ ಏನೇನು ಬಂದಿದೆ ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಮುಂಚೆ ನೀವಿನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಈ ಚಾನಲ್ 400 ಸಬ್ಸ್ಕ್ರೈಬರ್ಸಿಗೆ ಬರೀ 70 ಸಬ್ಸ್ಕ್ರೈಬರ್ಸ್ ಮಾತ್ರ ಬೇಕಾಗಿದೆ. ಸೊ ಈ ಚಾನಲ್ನ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದ್ದರಿಂದ ನಾನು ಇದೇ ಥರ ಬೇರೆ ಪೊಕಿಮಾನ್ ಕಾರ್ಡ್ಸ್ ಮತ್ತು ಈ ಥರ ಅನ್ಬಾಕ್ಸಿಂಗ್ ವೀಡಿಯೋಸ್ ಮತ್ತು ಗೇಮಿಂಗ್ ವೀಡಿಯೋಸ್ನ ತರೋದಕ್ಕೆ. ಸೊ ಬನ್ನಿ ಈ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ನೋಡ್ಕೊಂಬರೋಣ. ಬನ್ನಿ ಹೋಗೋಣ. ನಾವು ಇದನ್ನು ಓಪನ್ ಮಾಡೋಣ. ಸೊ ಈ ಬಾಕ್ಸ್ ನೀವು ನೋಡ್ತಿರ್ಬೋದು, ಇಷ್ಟು ಇಲ್ಲಿಂದ ಇಲ್ಲಿ ತನಕ ಇದೆ. ಸೊ ಈ ಬಾಕ್ಸಿನ ಸೈಜು, ಸೊ ನನ್ನ ಈ ಟ್ರೈಪಾಡಲ್ಲಿ ಅಷ್ಟೊಂದು ಸೈಜಿಂದು ಏರಿಯಾ ಕವರ್ ಆಗೋಲ್ಲ. ಸೊ ನಾನು ಇದನ್ನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಆನ್ ಅ ಕೌಂಟ್ ಆಫ್ 3, 2, 1. ಗೈಸ್, ನೀವು ನೋಡ್ತಿರ್ಬೋದು, ಇದು ನಾನು ಒಂದು ಸ್ಟಡಿ ಟೇಬಲ್ನ ಆರ್ಡರ್ ಮಾಡಿದ್ದೀನಿ. ಸೊ ಇದು ಒಂದು ಅಂತಿಂಥ ಸ್ಟಡಿ ಟೇಬಲ್ ಅಲ್ಲ, ಇದು ಕಂಪ್ಲೀಟ್ ವುಡನ್ನಿಂದ ಮಾಡಿರ್ತಾರೆ. ಮತ್ತು ಇಲ್ಲಿ ನಮಗೆ ಒಂದು ಟೀ ಕಪ್ ಅಥವಾ ಕಾಫಿ ಕಪ್ ಇಟ್ಕೊಳೋ ಜಾಗ ಇದೆ. ಮತ್ತು ಇಲ್ಲಿ ನಮ್ಮ ಹತ್ರ ಟ್ಯಾಬು ಅಥವಾ ಏನಾದರೂ ಬೇರೆ ಥರ ವಸ್ತುಗಳನ್ನ ಇಟ್ಕೊಳೋ ಜಾಗ ಇದೆ. ಸೊ ಇದು ನೋಡ್ತಿರ್ಬೋದು ಕಂಪ್ಲೀಟ್ ಬಿಗ್ ಸೈಜು. ಮತ್ತು ನೀವು ಇದು ಪ್ಯಾಡ್ ಥರ ಅಲ್ಲ. ಸೊ ನೀವು ಇಲ್ಲಿ ಕೆಳಗಡೆ ಹಿಂಗೆ ನೋಡಿದ್ರೆ, ತಡೀರಿ ವಿಡಿಯೋ ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ತೀನಿ, ಫ್ಲ್ಯಾಶ್ ಆನ್ ಮಾಡ್ತೀನಿ ತಡೀರಿ. ಇಲ್ಲಿ ನೋಡ್ತಿರ್ಬೋದು ಈ ಥರ ನೀವು ಫೋಲ್ಡೇಬಲ್ ಆಗಿರುತ್ತೆ ಇದು. ಸೊ ಇದು ಈ ಥರ ನೀವು ಯಾವಾಗ ಬೇಕಾದ್ರೂ ಈ ಥರ ನೀವು ಇದನ್ನ ಮಾಡ್ಕೊಬೋದು. ಮತ್ತು ನೀವು ಓದಬೇಕಾದ್ರೆ ಈ ಥರ ತೆಕ್ಕೊಬೋದು. ಅವೆರಡು ಮಾಡಲಿಲ್ಲ ಅಂದರೆ ನೀವು ಸಿಂಪ್ಲಿ ಈ ಥರ ನಾರ್ಮಲ್ ದೊಡ್ಡ ಪ್ಯಾಡ್ ಥರನೂ ನೀವು ಯೂಸ್ ಮಾಡ್ಕೊಬೋದು. ಸೊ ಇದು ನಮ್ಮ ಮುಂದಿನ ವೀಡಿಯೋಸ್ಗಳಲ್ಲೂ ಇದು ತುಂಬ ಯೂಸ್ ಆಗಿರುತ್ತೆ. ಸೊ ಇದರಲ್ಲಿ ನಾನು ಡ್ರಾಯಿಂಗ್ ಅಥವಾ ಅನ್ಬಾಕ್ಸಿಂಗ್ ಅಂದರೆ ಬಾಕ್ಸಸ್ಸಿಂದು ಕಟ್ಟಿಂಗ್ ಅದಕ್ಕಿರ್ಬೋದು, ಯಾವುದಾದ್ರೂ ಒಂದು ಪೊಕಿಮಾನ್ ಕಾರ್ಡ್ಸಿನ ರಿವ್ಯೂ ಕೊಡ್ತಿರ್ಬೋದು, ನಾನು ಇದೇ ಟೇಬಲಿಂದ ಕೊಡ್ತಾಯಿದ್ದೀನಿ. ಸೊ ನೀವು ಮುಂದೆನೂ ಈ ಥರ ವೀಡಿಯೋಸ್ ಇದ್ರ ಜೊತೆ ಯೂಸ್ ಮಾಡ್ತಿರೋದು ನೀವು ನೋಡ್ಬೋದು. ಸೊ ಇದೇ ಥರ ನೀವು ನಾನಲ್ಲಿ ಬೇರೆ ಕಲರ್ ಇತ್ತು, ಬ್ಲೂ ಇತ್ತು, ಯೆಲ್ಲೋ ಇತ್ತು, ವೈಟ್ ಇತ್ತು, ಪಿಂಕ್ ಇತ್ತು, ರೆಡ್ ಇತ್ತು. ಸೊ ನಾನು ಅದರಲ್ಲಿ ರೆಡ್ ಮಾಡಿದ್ದೆ, ಆದರೆ ಇಲ್ಲಿ ಪಿಂಕ್ ಕಳಿಸಿದ್ದಾರೆ ಅವರು. ಇದರಿಂದನೇ ಮಾಡ್ತಾ ಇರ್ತೀನಿ. ಮತ್ತು ಈಗ ನಾವು ನೆಕ್ಸ್ಟ್ ಬಾಕ್ಸನ್ನು ಅನ್ಬಾಕ್ಸ್ ಮಾಡೋಣ. ಸೊ ನೆಕ್ಸ್ಟ್ ಬಾಕ್ಸ್ ಬಂದು ಗಾಯ್ಸ್, ಇಲ್ಲಿ ನಾವು ನೆಕ್ಸ್ಟ್ ಪ್ಯಾಕೆಟ್ ಓಪನ್ ಮಾಡೋಕ್ಕಿಂತ ಮುಂಚೆ ನೀವು ಈ ಬಾಕ್ಸನ್ನ ನೀವು ಪ್ಯಾಕೇಜಿಂಗ್ ನೋಡಿ ಈ ಬಾಕ್ಸಿಗೆ ಒಂದು ಲೈಕನ್ನು ನೀವು ಕೊಡಲೇಬೇಕಾಗುತ್ತೆ. ಸೊ ಈ ಬಾಕ್ಸಿನ ಪ್ಯಾಕೇಜಿಂಗ್ ಅಷ್ಟು ಚೆನ್ನಾಗಿದೆ. ಮತ್ತು ನಾನು ಪ್ರಾಡಕ್ಟ್ ಪರ್ಚೇಸ್ ಮಾಡಿರೋದು ಈ ಬಾಕ್ಸ್ ಪ್ಯಾಕೇಜಿಂಗ್ ಎಲ್ಲ ಏನು ಡ್ಯಾಮೇಜ್ ಆಗಲ್ಲ. ಸೊ ಅದಿರೋದಕ್ಕೆ ಅದು ಆ ಪ್ರಾಡಕ್ಟ್ ಮಾಡಿರೋದಕ್ಕೆ ಡ್ಯಾಮೇಜ್ ಆದ್ರೂ ಏನೂ ಆಗಲ್ಲ. ಸೊ ಆ ಪ್ರಾಡಕ್ಟ್ ಬಂದು ಮಿರರ್ ಗಾಯ್ಸ್. ಸೊ ಇಲ್ಲಿ ನಾನು ಒಂದು ಮಿರರ್ ತರಿಸಿದ್ದೀನಿ. ನೀವು ಅಂತಿಂಥ ಮಿರರ್ ಅಂದ್ಕೊಬೇಡಿ, ಇದ್ರ ಥಿಕ್ನೆಸ್ ನೋಡ್ಕೊಳ್ಳಿ. ಸೊ ಈ ಮಿರರ್ ನೀವು ನೋಡ್ತಿರ್ಬೋದು, ಇದು ಈ ಥರ ರಿಫ್ಲೆಕ್ಟ್ ಮಾಡ್ತಿದೆ. ಸೊ ಈ ರಿವರ್ ನೋಡಿ, ಇಲ್ಲಿ ತನಕ ಬೆಂಡ್ ಮಾಡ್ತಿದ್ದೀನಿ, ಇಲ್ಲಿ ತನಕ ಬೆಂಡ್ ಮಾಡ್ತಾಯಿದ್ದೀನಿ, ಏನು ಮಿರರಿಗೆ ಆಗಲ್ಲ. ಸೊ ಇಲ್ಲಿ ನಾವು ಎಷ್ಟು ಬೇಕಾದ್ರೂ ಕೊಟ್ಟಿದ್ರು ನೋಡ್ತಿರ್ಬೋದು. ಮತ್ತು ನಾನಿಲ್ಲಿ ನಂದಿದು ಇದನ್ನು ಬಿಚ್ಚಿ ತೋರಿಸ್ತಿದ್ದೀನಿ. ಸೊ ಇದನ್ನು ಬಿಚ್ಚಿದ್ದೀನಿ. ಸೊ ಇಲ್ಲಿ ಒಂದು ಶಾರ್ಪಿನ ಪಾರ್ಟ್ ಇದೆಯಲ್ಲ, ಸೊ ಅದನ್ನು ನಾನಿಲ್ಲಿ ಹೊಡೆದು ತೋರಿಸ್ತಾ ಇದ್ದೀನಿ. ಸೊ ಆದ್ರಿಂದನೂ ನೀವು ಇಲ್ಲಿ ಏನೂ ಆಗಿಲ್ಲ, ನೀವು ನೋಡ್ತಿರ್ಬೋದು. ಸೊ ಬನ್ನಿ ಇದು ಈ ಮಿರರ್ನಿಂದು ಅನ್ಬಾಕ್ಸಿಂಗ್ ಮಾಡೋಣ. ಮತ್ತು ಇದ್ರ ಜೊತೆಗೆ ನಾನು ಎರಡು ಮಿರರ್ ಬಂದಿದೆ. ಮತ್ತು ಇದರೊಳಗಡೆ ಏನೋ ಇದೆ, ಯೂಸರ್ ಪ್ಯಾಂಪ್ಲೇಟ್ ಇರಬೇಕು. ಗೈಸ್, ಇಲ್ಲಿ ಯೂಸರ್ ಪ್ಯಾಂಪ್ಲೇಟ್ ಇದೆ. ಸೊ ಇಲ್ಲಿ ಮೊದಲಿಗೆ ನೋಡಿದ್ರೆ, ಪ್ಲೀಸ್ ಯೂಸ್ ಫ್ಲಾಟ್ ಆ್ಯಂಡ್ ಸ್ಮೂತ್ ಸರ್ಫೇಸ್ ಫಾರ್ ಮಿರರ್ ಸ್ಟಿಕರ್ ಆ್ಯಂಡ್ ಕ್ಲೀನ್ ದ ಸರ್ಫೇಸ್ ವಿತ್ ಕ್ಲಾತ್. ರಿಮೂವ್ ಬ್ಯಾಕ್ ಸೈಡ್ ವೈಟ್ ಪೇಪರ್ ಸ್ಟಿಕರ್ ಆಫ್ ದ ಮಿರರ್. ಪೇಸ್ಟ್ ಮಿರರ್ ಸ್ಟಿಕರ್ ಆನ್ ದ ವಾಲ್ ಕೇರ್ಫುಲಿ. ಆಫ್ಟರ್ ಸ್ಟಿಕಿಂಗ್ ಆನ್ ದ ವಾಲ್, ರಿಮೂವ್ ದ ಫ್ರಂಟ್ ಪ್ರೊಟೆಕ್ಟಿವ್ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಫಿಲ್ಮ್ ಆಫ್ ಮಿರರ್. ನೌ ಯು ಗೆಟ್ ಕ್ಲಿಯರ್ ಮಿರರ್ ರಿಫ್ಲೆಕ್ಷನ್. ಸೊ ಇದರಲ್ಲಿ ಇಂಗ್ಲೀಷ್ ಬರೆದಿದೆ, ಮತ್ತು ಹಿಂದಿಯಲ್ಲಿ ಬಂದಿದೆ. ಸೊ ಇದು ನಮಗೇನು ಬೇಕಾಗಿಲ್ಲ. ಸೊ ಇದ್ರ ನಾವು
ಹೋಗೋಣ ಮತ್ತು ಇದನ್ನು ನಾವು ಮತ್ತೆ ಕೈಗೆ ಹಾಕೊಳ್ಳೋಣ. ಸೊ ಈಗ ನಾವು ಇದನ್ನು ಹೆಂಗೆ ಯೂಸ್ ಮಾಡಬೇಕಂದ್ರೆ ನಾನೀಗ ಇದನ್ನು ಹಾಕಿ ತೋರಿಸ್ತಿದ್ದೀನಿ. ಸೊ ಮತ್ತೆ ನಿಮಗೆ ಇದನ್ನು ತೋರಿಸ್ಬಿಡ್ತೀನಿ ಹೆಂಗೆ ಇದು ಬೆಂಡ್ ಆಗುತ್ತೆ ನೋಡಿ. ಇಲ್ಲಿ ತನಕ ಬೆಂಡ್ ಆಗ್ತಿದೆ ಮತ್ತು ಇಲ್ಲಿ ತನಕ ಬೆಂಡ್ ಆಗ್ತಿದೆ. ಇಲ್ಲಿ ನೋಡಿ ಎರಡಕ್ಕೂ ಎರಡು ಟಚ್ ಆಗ್ತಿದೆ. ಸೊ ಇದು ಮಿರರ್ ಅಂತೆ. ಸೊ ನಿಜನಾ ಸುಳ್ಳ ಅಂತ ಈಗ ನಾನು ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಬನ್ನಿ ಈ ವಿಡಿಯೋದಲ್ಲಿ ಕೊನೆ ತನಕ ಹಿಡ್ದೇ ಇರಿ. ಈ ವಿಡಿಯೋ ನಿಜವಾಗ್ಲೂ ಒಂದು ಸ್ವಲ್ಪ ಉದ್ದ ಆಗಿರ್ಬೋದು, ಅಂದರೆ ತುಂಬ ಲಾಂಗ್ ಆಗಿರ್ಬೋದು. ಆದರೆ ನೀವು ಇದರೊಳಗಡೆ ಇದನ್ನು ನೀವು ಪರ್ಚೇಸ್ ಮಾಡಬೇಕಾ ಬೇಡವಾ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಈ ವಿಡಿಯೋನ ಇದನ್ನು ಹೆಂಗೆ ಅಂಟಿಸ್ಬೇಕಂದ್ರೆ ನೋಡೋಣ. ಗಾಯ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು ಈಗ ನಮ್ಮ ಫೈನಲ್ ಇದು ಬಂದಿದೆ. ಸೊ ಇದು ನೋಡ್ತಿರ್ಬೋದು, ಇದು ನಾನು ಎಷ್ಟೇ ಕೊಟ್ಟಿದ್ರು ಇದು ಏನು ಡ್ಯಾಮೇಜ್ ಆಗ್ತಿಲ್ಲ. ಸೊ ಕ್ರಿಕೆಟ್ ಬಾಲ್ ಹಾಕಿ ಏನಾದರೂ ಹಾಕಿದ್ರು. ಸೊ ಗಾಯ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು ಇದು ನನ್ನ ಮಿರರ್. ಇದು ಮಿರರ್ ಅಂತೂ ಸೂಪರ್ ಆಗಿದೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.